ಒಂದು ಸೆನ್ಸೇಷನಲ್ ನ್ಯೂಸ್ ಆಗುತ್ತಾ. ಅಂತದೇನಿತ್ತು ಆ ಕೋರ್ಟ್ ನ ಜಡ್ಜ್ಮೆಂಟ್ ಅಲ್ಲಿ ಅಂದ್ರೆ 98 ಅಪರಾಧಿಗಳಿಗೆ ಅಟ್ ಎ ಟೈಮ್ ಜೀವಾವಧಿ ಶಿಕ್ಷೆ ಕೊಡಲಾಗುತ್ತಾ. ಇದರಿಂದ ಅತಿ ದೊಡ್ಡ ಶಿಕ್ಷೆಯ ಪ್ರಮಾಣ ಹೊಂದಿರುವಂತಹ ರೇರ್ ಕೇಸ್ ಅಲ್ಲಿ ಇದು ಒಂದು ಕೇಸ್ ಆಗಿ ಕರ್ನಾಟಕದಲ್ಲಿ ಒಂದು ಸೆನ್ಸೇಷನಲ್ ನ್ಯೂಸ್ ಆಗುತ್ತಾ. ಆದ್ರೆ ಇಷ್ಟು ಜನರಿಗೆ ಈ ತರ ಒಂದು ಶಿಕ್ಷೆ ಸಿಕ್ಕಿದೆ ಅಂತಂದ್ರೆ ಅವರು ಇನ್ ಯಾವ ತರ ತಪ್ಪು ಮಾಡಿರ್ಬೇಕು. ಸೊ ಆ ತಪ್ಪು ಏನು ಅಂತ ತಿಳ್ಕೊಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. 10 ವರ್ಷ ಹಿಂದಕ್ಕೆ ಹೋಗುವ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹತ್ರ ಇರುವಂತಹ ಒಂದು ಚಿಕ್ಕ ಗ್ರಾಮ ಮರಕುಂಬಿ. ಈ ಒಂದು ಗ್ರಾಮದಲ್ಲಿ ಎಲ್ಲಾ ಧರ್ಮದ ಜನರು ಇರ್ತಾರೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುವರ್ಣೀಯರು ಅಂದ್ರೆ ಮೇಲಿನ ಜಾತಿಯವರು ಇರ್ತಾರೆ. ಅದಾದ್ಮೇಲೆ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಸಂಖ್ಯೆಯಲ್ಲಿ ಇರೋದಂದ್ರೆ ದಲಿತರು. ನಂತರ ಇನ್ನು ಬೇರೆ ಬೇರೆ ಜಾತಿ ಧರ್ಮದವರು ಆ ಒಂದು ಗ್ರಾಮದಲ್ಲಿ ಇದಾರೆ. ನೋಡಿ, ದಲಿತರ ಜೊತೆ ಈ ಹಿಂದೆನೂ ಇತಿಹಾಸದಲ್ಲಿ ಬಹಳಷ್ಟು ಅನ್ಯಾಯಗಳು ನಡೆದಿದಾವೆ. ಅವ್ರು ನಮ್ ತರ ಮನುಷ್ಯರಾಗಿದ್ರು ಮನುಷ್ಯರನ್ನ ಮನುಷ್ಯರ ರೀತಿ ನೋಡ್ದೆ ಅವ್ರ ಜಾತಿಯಿಂದ ಅವ್ರನ್ನ ತುಂಬಾ ನಿಂದನೆ ಮಾಡಿದಾರೆ. ಇದೇ ಸೇಮ್ ಮರಕುಂಬಿ ಗ್ರಾಮದಲ್ಲೂ ಸಹ ನಡೆದಿದ್ದು. ಆ ಗ್ರಾಮದ ಮೇಲಿನ ಜಾತಿಯವರು ದಲಿತರ ಮೇಲೆ ತುಂಬಾ ಹಿಂದಿನ ಕಾಲದಿಂದನೂ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ 2014 ಬರ್ತಾ ಬರ್ತಾ ಆ ಒಂದು ಊರಿನಲ್ಲಿ ಮೇಲು ಕೀಳು ಅನ್ನೋ ಒಂದು ಭಾವನೆ ಇರುತ್ತಲ್ವಾ, ಅದು ಕಮ್ಮಿ ಆಗ್ತಾ ಬರುತ್ತಾ. ದಲಿತರು ಮೇಲಿನ ಜಾತಿ ಅವ್ರಿಗೆ ಮರ್ಯಾದೆ ಕೊಡೋದನ್ನ ಕಮ್ಮಿ ಮಾಡಿರ್ತಾರೆ. ಇದರಿಂದ ಮೇಲಿನ ಜಾತಿ ಅವ್ರಿಗೆ ಈಗೋ ಹರ್ಟ್ ಆಗುತ್ತಾ. ನೀವು ನಂಬಲ್ಲ, 2014 ಸಹ ಈ ಒಂದು ಗ್ರಾಮದಲ್ಲಿ ದಲಿತರು ಹೋಟೆಲ್ ಒಳಗಡೆ ಹೋಗೋ ಹಾಗಿರ್ಲಿಲ್ಲ. ಅದ್ರ ಜೊತೆ ಹೇರ್ ಕಟಿಂಗ್ ಮಾಡಿಸ್ಕೊಳ್ಳಿಕ್ಕೆ ಸಲೂನ್ ಅಲ್ಲಿನೂ ಸಹ ಹೋಗೋ